ಈಗ ಒಂದು ರೀತಿಯಾದಂಥ ಟೆನ್ಷನ್ ಇದ್ದೇ ಇದೆ ಅಲ್ವೇ? ಕಸರತ್ತು ಮಾಡಬೇಕು, ಸರ್ಕಸ್ ಮಾಡಬೇಕು, ಆಲೋಚನೆ ಮಾಡಬೇಕು, ತಾಳ್ಮೆಯಿಂದಿರಬೇಕು. ಒಂದು ಪ್ರಮುಖವಾದ ಉನ್ನತ ಹುದ್ದೆ ಅಂತ ಹೇಳಿದಾಗ ಆ ಹುದ್ದೆಗೆ ಬೇಕಾದಂಥ ಆ ಸವಾಲುಗಳನ್ನು ಎದುರಿಸುವಂಥ ಸಾಮರ್ಥ್ಯವನ್ನು ಅವ್ರು ಹೊಂದಿರಲೇಬೇಕಾಗತ್ತೆ. ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಡಬಲ್ ಧರ್ಮ ಸಂಕಟ ಅಂದ್ರೇ ನುಂಗ್ಲಾರದ ತುತ್ತು, ಅದರಲ್ಲೂ ಡಬಲ್ ಧರ್ಮ ಸಂಕಟ ಅಂತೆ. ಏನದು ಡಬಲ್ ಧರ್ಮ ಸಂಕಟ? ಬನ್ನಿ ನೋಡೋಣ. ಮುಖ್ಯಮಂತ್ರಿ ಡಿ ಕೆಗೆ ಈಗ ಡಬಲ್ ಧರ್ಮ ಸಂಕಟ. ಒಂದು ಕಡೆ ಡಿ ಕೆ ಸಂಪುಟ ಸೇರಲು ಕೈ ನಾಯಕರ ಪೀಕ್ಲಾಟ, ಮತ್ತೊಂದು ಕಡೆ MLC ಆಗಲು ಕಾಂಗ್ರೆಸ್ಸಲ್ಲಿ ಭಾರಿ ಗುದ್ದಾಟ. ಹೌದು ಬಿಡಿ, ಇದ್ದೇ ಇರುತ್ತೆ. MLC ನಾಮನಿರ್ದೇಶನ ಸ್ಥಾನಕ್ಕೂ ಜಾತಿ ಲೆಕ್ಕಾಚಾರ ಇಲ್ಲಿ ಕಂಡು ಬರ್ತಾ ಇದೆ. 5 MLC ಸ್ಥಾನಗಳಿಗೆ 20ಕ್ಕೂ ಹೆಚ್ಚು ಮುಖಂಡರು ಲಾಬಿ ನಡೆಸ್ತಾ ಇದ್ದಾರೆ. ದಟ್ ಈಸ್ ದ ನ್ಯೂಸ್. ತಮ್ಮವರನ್ನು MLC ಮಾಡಲು ಮಂತ್ರಿಗಳ ಪೈಪೋಟಿ ಕೂಡ ದೊಡ್ಡ ಮಟ್ಟದಲ್ಲಿದೆ. ಜಾತಿವಾರು ಮಣೆ ಹಾಕಿ ಅಂತ ವರಿಷ್ಠರಿಗೆ ಆಗ್ರಹ ಮಾಡ್ತಾ ಇದ್ದಾರೆ. ಲಿಂಗಾಯತ SC/ST ಸಮುದಾಯಕ್ಕೆ ಆದ್ಯತೆ ನೀಡಿ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಸಚಿವ ಖಂಡ್ರೆ, ಜಾರಕಿಹೊಳಿ ಮತ್ತು ಮುನಿಯಪ್ಪ ಬೇಡಿಕೆ ನೀಡ್ತಾ ಇದ್ದಾರೆ. ಹೈ ನಾಯಕರ ಮುಂದೆ ಸಮುದಾಯವಾರು ಬೇಡಿಕೆಯನ್ನು ಇಡಲಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಏನು? ಅದೇ ನಿಗೂಢವಾಗಿದೆ. ಎಲ್ಲ ಮಂತ್ರಿಗಳು ಅವರವ್ರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಆಯಾ ಸಮುದಾಯದವಾರು ನಿಜ. ಕೈ ನಾಯಕರ ಪೀಕ್ಲಾಟ ಒಂದು ಕಡೆ ಇದ್ದೇ ಇದೆ ಸಂಪುಟ ಸೇರೋಕ್ಕೆ. ಮತ್ತೊಂದು ಕಡೆ MLC ಆಗೋಕ್ಕೆ ಕೂಡ ಕಾಂಗ್ರೆಸ್ನಲ್ಲಿ ಭಾರಿ ಗುದ್ದಾಟ ನಡೀತಾ ಇದೆ. MLC ನಾಮನಿರ್ದೇಶನ ಸ್ಥಾನಕ್ಕೂ ಜಾತಿ ಲೆಕ್ಕಾಚಾರ ಕೇಳಿ ಬರ್ತಾ ಇರೋದು ನಿಜಕ್ಕೂ ಇದು ವರಾನ, ಶಾಪಾನ, ಪಾಪಾನ ನೋಡಬೇಕಾಗಿದೆ. ನೋಡಿ, 5 MLC ಸ್ಥಾನಗಳಿಗೆ ಎಷ್ಟು ಜನ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ 20ಕ್ಕೂ ಹೆಚ್ಚು ಮುಖಂಡರು ಟ್ರೈ ಮಾಡ್ತಾ ಇದ್ದಾರೆ. ಜಾತಿವಾರು ಮಣೆ ಹಾಕಿ ಅಂತ ವರಿಷ್ಠರಿಗೆ ಆಯಾಯ ಸಮುದಾಯದ ಪ್ರಬಲ ನಾಯಕರು ಈಗ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ, ಮುನಿಯಪ್ಪ ಅವರು ಈಗ ಬ್ಯಾಟ್ ಬೀಸ್ತಾ ಇದ್ದಾರೆ. ನೋಡಿ ಯಾರೆಲ್ಲ ಇದ್ದಾರೆ: ನಟರಾಜ್ ಗೌಡ, VS ಆರಾಧ್ಯ, ಅನಿಲ್ ತಡ್ಕಲ್, ರಮೇಶ್ ಬಾಬು, ಎಲ್ ಹನುಮಂತಯ್ಯ, KV ಪ್ರಭಾಕರ್, ಮುಂಡ್ರಿಗಿ ನಾಗರಾಜ್, ಎಸ್ ಮನೋಹರ್, ಭವ್ಯ ನರಸಿಂಹಮೂರ್ತಿ, ಮೆಹರೋಜ್ ಖಾನ್, MA ಹುಸೇನ್, ಪುಷ್ಪಾ ಅಮರ್ನಾಥ್, ಆಮೇಲೆ SR ನಂಜಯನ್ ಮಠ್ ಅವರು ಕೂಡ ಇದ್ದಾರೆ. ನೋಡಿ, ಎಸ್ ಮನೋಹರ್ KPCC ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ಭವ್ಯ ನರಸಿಂಹಮೂರ್ತಿಯವರು, ಇನ್ನು ಮೆಹರೋಜ್ ಖಾನ್ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರವರು, ಕಾಂಗ್ರೆಸ್ ಮುಖಂಡರು MA ಹುಸೇನ್. ಹೀಗೆ ಆಯಾಯ ಜಾತಿ, ಧರ್ಮ ಎಲ್ಲವನ್ನು ಕೂಡ ಗಮನಿಸಬೇಕಾಗತ್ತೆ. ಪುಷ್ಪಾ ಅಮರ್ನಾಥ್ ಸಿದ್ದರಾಮಯ್ಯನವರ ಆಪ್ತರು, ಮಹಿಳಾ ಕಾಂಗ್ರೆಸ್ನ ಜವಾಬ್ದಾರಿ ವಹಿಸ್ಕೊಂಡಂಥವ್ರು ಈ ಮುಂಚೆ. ಇನ್ನು ಕಾಂಗ್ರೆಸ್ ವಕ್ತಾರರು ನಟರಾಜ್ ಗೌಡ, ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ MLC ಯಾರಾಗ್ತಾರೆ? BMTC ಮಾಜಿ ಉಪಾಧ್ಯಕ್ಷ ಆರಾಧ್ಯ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಎಸ್, ಈ ಎಲ್ಲ ಪೀಕಲಾಟಗಳು ಯಾವಾಗ ಮುಗಿಯುತ್ತವೆ ಅನ್ನುವ ಒಂದು ಯೋಚನೆ ಅವ್ರಿಗೂ ಕೂಡ ಇರುತ್ತೆ, ಆಕಾಂಕ್ಷಿಗಳಿಗೂ ಇರುತ್ತೆ, ಪಕ್ಷದ ವರಿಷ್ಠರಿಗೂ ಇರುತ್ತೆ, ಎಲ್ಲ ಆಯಾಯ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಎಸ್, ಲೆಟ್ಸ್ ಮೂವ್ ಆನ್. ಮುಂದೆ